ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ಹಾಗೂ ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು ತಿಳಿಸುವುದೇನೆಂದರೆ ನನ್ನ ಆ, ಮೂವತ್ತು ಮೂವತ್ತನೇ ಎಪಿಸೋಡಿನಲ್ಲಿ ವಾಣಿಜ್ಯ ಉದ್ಯಮ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದೇನೆ. ಯಾವ ರೀತಿ ಕೂಡಬೇಕು, ಯಾವ ರೀತಿ ಮಾಲೀಕನು ಟೇಬಲ್ಲು, ಯಾವ ಪಕ್ಕದಲ್ಲಿ ಕ್ಯಾಶ್ ಬಾಕ್ಸು, ಇದೆಲ್ಲ ಸವಿಸ್ತಾರವಾಗಿ ಹೇಳಿದ್ದೇನೆ. ಇದರಲ್ಲಿ ಇನ್ನೂ ಏನು ಹೆಚ್ಚಿನ ಮಾಹಿತಿ ಬೇಕಿದ್ದರೆ ತಾವು ನನ್ನನ್ನು ಸಂಪರ್ಕಿಸಬಹುದು, ಕೂಲಂಕಷವಾಗಿ ಹೇಳಲಿಕ್ಕೆ ಆಗುತ್ತದೆ. ವಿಡಿಯೋದಲ್ಲಿ ನಿಮ್ಮ ಎಲ್ಲ ವಿಷಯಗಳು ತಿಳಿಸುವುದಕ್ಕೆ ಭಾಳ ದೀರ್ಘವಾದ ವಿಡಿಯೋ ಆಗುತ್ತದೆ. ಅದಕ್ಕೆ ತೊಂದರೆಯಾಗುತ್ತದೆ, ವೀಕ್ಷಕರಿಗೆ ತೊಂದರೆಯಾಗುತ್ತದೆ. ಅದಕ್ಕೆ ಶಾರ್ಟ್ ಆ್ಯಂಡ್ ಶೂಟ್ ವಿಡಿಯೋಗಳನ್ನು ಮಾಡುತ್ತಿದ್ದೇನೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕೆಂದರೆ ತಾವು ನಮ್ಮನ್ನು ಸಂಪರ್ಕಿಸಬಹುದು. ಸರಿ, ಈಗಾಗಲೇ ಮುಂದಿನ ವಿಷಯವು ಏನೆಂದರೆ ನಿವೇಶನವನ್ನು ಕೊಂಡುಕೊಳ್ಳುವ ಕಾಲಕ್ಕೆ ತಾವು ಆ ನಿವೇಶನ ಯಾವ ದಿಕ್ಕಿಗೆ ಅನುಗುಣವಾಗಿದೆ ಎಂಬುದು ಕೂಲಂಕುಷವಾಗಿ ವಿಚಾರ ಮಾಡಿ ದಿಕ್ಸೂಚಿಕೆಯನ್ನು ಇಟ್ಟು ನೋಡಿ ಆ ನಿವೇಶನವನ್ನು ನೀವು ಖರೀದಿ ಮಾಡಬೇಕು, ತೆಗೆದುಕೊಳ್ಳಬೇಕು, ಪರ್ಚೇಸ್ ಮಾಡಬೇಕು. ಯಾಕಂದರೆ ಆ ನಿವೇಶನ ಯಾವ ದಿಕ್ಕಿಗೆ ಹೊರಳಿದೆ. ಒಂದು ವೇಳೆ ಉದಾಹರಣೆಗೆ ಉತ್ತರ ದಿಕ್ಕಿನ ನಿವೇಶನವನ್ನು ಕೊಳ್ಳುವ ಕಾಲಕ್ಕೆ ತಾವು ಆ ನಿವೇಶನ ಸಂಪೂರ್ಣವಾಗಿ ವಾಯುಭಾಗಕ್ಕೆ ನೋಡುತ್ತಿದ್ದೇ ಆಗಿದ್ದರೆ ಅದು ಅಲ್ಲಿ ನೀವು ಆ ಸ್ಥಳದಲ್ಲಿ ಮನೆಯನ್ನು ಕಟ್ಟಿದ್ದೇ ಆದರೆ ಅದು ವಾಯುನೋಟವಾಗಿ ಅದರಲ್ಲಿ ವಾಸಿಸುವರು ಒಳ್ಳೆಯ ನಡತೆಯಿಂದ, ಒಳ್ಳೆಯ ಚೆನ್ನಾಗಿ ಬುದ್ಧಿಯಿಂದ ಬುದ್ಧಿ ಯಾವುದೇ ಆದಾಯವಿಲ್ಲದೆ ಎಲ್ಲ ನಷ್ಟಕ್ಕೆ ಅನುಭವಿಸುತ್ತಿದ್ದಾರೆ. ಅದಕ್ಕೆ ತಾವು ಬಹಳ ಬಹಳ ವಿಚಾರ ಮಾಡಿ ದಿಕ್ಸೂಚಿಗನುಗುಣವಾಗಿ ಮನೆಯನ್ನು ಸ್ಥಳವನ್ನು ಕೊಂಡಬೇಕು ಹಾಗೂ ದಿಕ್ಸೂಚಿಗೆ ಅನುಗುಣವಾಗಿ ಮನೆಯನ್ನು ಕಟ್ಟಿಕೊಳ್ಳಬೇಕು. ಒಂದು ವೇಳೆ ಅದು ನಿಮಗೆ ಈಗಾಗಲೇ ಖರೀದಿ ಮಾಡಿದ್ದೇ ಆದರೆ, ನೀವು ಪರ್ಚೇಸ್ ಮಾಡಿದ್ದೇ ಆಗಿದ್ದರೆ ಅದು ಒಂದು ವೇಳೆ 0 ಡಿಗ್ರಿಗೆ ಅಂದರೆ ಉತ್ತರಕ್ಕೆ 360 ಡಿಗ್ರಿಗಿಂತ ಕಡಿಮೆ, ಅಂದರೆ 350, 45 ಈ ರೀತಿ ಆ ದಿಕ್ಸೂಚಿಗೆ ಅನುಗುಣವಾಗಿ ತೋರಿಸುತ್ತಿದ್ದರೆ ಅದು ಬಹಳ ಎಚ್ಚರಿಕೆಯಿಂದ ಅಲ್ಲಿ ನೀವು ಗೃಹವನ್ನಾಗಲಿ ಅಂಗಡಿಯ ಶಾಪುಗಳಾಗಲಿ ಯಾವುದೇ ಆಗಲಿ ನಿರ್ಮಿಸುವ ಕಾಲಕ್ಕೆ ಭಾಳ ಎಚ್ಚರಿಕೆಯಿಂದ ನೋಡಿ ನಿರ್ಮಿಸಬೇಕು. ನೀವು ಆ ದಿಕ್ಕಿಗೆ ಅನುಗುಣವಾಗಿ, ಎಂದರೆ 350 ಡಿಗ್ರಿಗೆ ವಾಲಿದಂಥ ಪ್ಲಾಟಿನಲ್ಲಿ ಅದೇ ದಿಕ್ಕಿಗೆ ಅನುಗುಣವಾಗಿ ನೀವು ಅಲ್ಲಿ ಮನೆಯಾಗಲಿ ಅಂಗಡಿಯಾಗಲಿ ಯಾವುದೇ ಆಗಲಿ ನಿರ್ಮಿಸಿದ್ದೇ ಆದರೆ ಅಲ್ಲಿ ಅತ್ಯಂತ ದುಷ್ಪರಿಣಾಮಗಳೇ ಬೀರುತ್ತವೆ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಹೇಗೆಂದರೆ ಯಾವಾಗಲೂ ಮನೆಯು ಅಥವಾ ಅಂಗಡಿ ನಿರ್ಮಿಸುವ ಕಾಲಕ್ಕೆ 0 ಡಿಗ್ರಿ ಎಂದರೆ ಉತ್ತರ, ಅದರಲ್ಲಿ 5 ಡಿಗ್ರಿಯವರೆಗೆ ಉತ್ತರ ಈಶಾನ್ಯಕ್ಕೆ ಫ್ಲ್ಯಾಟ್ ಆಗಲಿ, ಮನೆಯಾಗಲಿ, ನಿವೇಶನ ಆಗಲಿ, ಅಂಗಡಿ ಆಗಲಿ ವಾಲಿರಬೇಕು. ಆವಾಗ ಉತ್ತರದ ಈಶಾನ್ಯದ ನೋಟ 5 ಡಿಗ್ರಿಯವರೆಗೆ ವಾಲಿದ್ದೇ ಆದರೆ ಅದು ಉತ್ತರದ ಈಶಾನ್ಯ ಭಾಗದ ನೋಟವಾಗಿ ಅಲ್ಲಿ ನೀವು ಯಾವುದೇ ರೀತಿಯಾಗಲಿ ವಾಸಿಸುವವರಿಗೆ ಒಳ್ಳೆಯ ಲಾಭವನ್ನು ತಂದು ಕೊಡುತ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಅದಕ್ಕೆ ತಾವು ಬಹಳ ಎಚ್ಚರಿಕೆಯಿಂದ ಪ್ಲಾಟುಗಳನ್ನು ತೆಗೆದುಕೊಳ್ಳುವ ಕಾಲಕ್ಕೆ ಬಹಳ ಅನುಭವಸ್ಥರನ್ನು ಕರೆದುಕೊಂಡು ಹೋಗಿ ದಿಕ್ಸೂಚಿಗೆ ಅನುಗುಣವಾಗಿ ನೀವು ಪ್ಲಾಟನ್ನು ನೋಡಿ ಅದರಲ್ಲಿ ಹುಡುಕಿಕೊಂಡು ತೆಗೆದುಕೊಳ್ಳುವುದು ಬಹಳ ಉತ್ತಮ. ಆದರೆ ಒಂದು ವೇಳೆ ಈಗಾಗಲೇ ನೀವು ಆ ದಿಕ್ಸೂಚಿಗೆ ಅನುಗುಣವಾಗಿ ಗೊತ್ತಿಲ್ಲದೆ ನೀವು ಪ್ಲಾಟು ಖರೀದಿ ಮಾಡಿದ್ದೇ ಆದರೆ, ಒಂದು ವೇಳೆ ಉತ್ತರದ ವಾಯು ಅಂದರೆ 360ಕ್ಕಿಂತ ಒಳಗಡೆ 50, 45, 345, 50 ಡಿಗ್ರಿಗೆ ಅದು ಪ್ಲಾಟು ವಾಲಿದ್ದೇ ಆದರೆ ಅದರಲ್ಲಿ ನೀವು ಮನೆಯು ನಿರ್ಮಿಸಿಕೊಳ್ಳುವ ಕಾಲಕ್ಕೆ ದಿಕ್ಸೂಚಿಗೆ ಅನುಗುಣವಾಗಿ, ಅಂದರೆ 0ರಿಂದ 5 ಡಿಗ್ರಿ ಅಂದರೆ ಉತ್ತರ ಈಶಾನ್ಯ ನೋಟ ಬೀರುವ ಹಾಗೆ ನೋಡಿಕೊಂಡು ಅಲ್ಲಿ ನೀವು ಅಂಗಡಿಯಾಗಲಿ, ಮನೆಯಾಗಲಿ, ಯಾವುದೇ ಆಗಲಿ
ಮಳಿಗೆಗಳಾಗಲಿ ಆಸ್ಪತ್ರೆಗಳಾಗಲಿ ಯಾವುದೇ ಥರದ ಇರಬಹುದು. ದಿಕ್ಸೂಚಿಗಳವಾಗಿ 5 ಡಿಗ್ರಿ ವಾಲಿರುವಂತೆ ನೋಡಿ ನಿರ್ಮಿಸಿಕೊಳ್ಳಬೇಕು. ನಿರ್ಮಿಸಿಕೊಳ್ಳುವ ಕಾಲಕ್ಕೆ ಅದು 350 ಡಿಗ್ರಿ ನೋಡುವಂಥ ಸ್ಥಳವಾದ ಕಾರಣ ಅದು ಕೆಲವೊಂದು ಭಾಗದಲ್ಲಿ ನಿಮ್ಮ ಸ್ಥಳವು ವೇಸ್ಟ್ ಆಗುವುದುಂಟು. ಕೆಲವೊಂದು ಭಾಗದಲ್ಲಿ ಆ ವೇಸ್ಟು ಸ್ಥಳ ಹೋದರೂ ಚಿಂತೆಯಿಲ್ಲ. ನೀವು ದಿಕ್ಸೂಚಿಗೆ ಅನುಗುಣವಾಗಿ ಮನೆಯನ್ನು ನಿರ್ಮಿಸಿದ್ದಾದರೆ ಒಳ್ಳೆಯ ಲಾಭ, ಒಳ್ಳೆಯ ವಿದ್ಯೆ, ಬುದ್ಧಿ, ಆದಾಯ ಪ್ರತಿಯೊಂದು ವಿಷಯದಲ್ಲೂ, ಯಾವುದೇ ವಿಷಯದಲ್ಲಿ ಜೀವನದಲ್ಲಿ ಪ್ರತಿಯೊಂದು ವಿಷಯವು ಯಾವ ವ್ಯಕ್ತಿಯು ಏನು ಮಾಡುತ್ತಾನೆಂದು ಹೇಳಲಿಕ್ಕಾಗೋದಿಲ್ಲ. ಒಬ್ಬವ ಮನೆಯನ್ನು ನಿರ್ಮಿಸುತ್ತಾನೆ, ಇನ್ನೊಬ್ಬವನು ಮಳಿಗೆ ನಿರ್ಮಿಸುತ್ತಾನೆ, ಒಬ್ಬ ವ್ಯಕ್ತಿ ಕ್ಲಿನಿಕ್ ಮಾಡುತ್ತಾನೆ, ಒಬ್ಬ ವ್ಯಕ್ತಿ ಯಾವುದೋ ಹೋಟೆಲ್ಲು, ಯಾವುದೋ ರೆಡಿಮೇಡಿ ಶಾಪು, ಯಾವುದೋ ಇತರಾಗಿ ಬದುಕುವುದಕ್ಕಾಗಿ ಯಾವುದೇ ನಾನಾ ಥರದ ವ್ಯಾಪಾರದ ಉದ್ಯಮಗಳಿಗೆ ನಿರ್ಮಿಸುವುದುಂಟು. ಅದಕ್ಕೆ ತಾವು ನಿವೇಶನ ಕೊಂಡುಕೊಳ್ಳುವ ಕಾಲಕ್ಕೆ ಬಹಳ ಜಾಗ್ರತೆಯಿಂದ ನೋಡಿ ತೆಗೆದುಕೊಳ್ಳಬೇಕು. ಒಂದು ವೇಳೆ ಆ ನಿವೇಶನ ಸಂಪೂರ್ಣವಾಗಿ 340 ಡಿಗ್ರಿಗೆ ವಾಲಿತ್ತು ಅಂದರೆ ಆ ನಿವೇಶನ ಯಾವುದೇ ಕಾರಣಕ್ಕೂ ಖರೀದಿ ಮಾಡುವುದು ವ್ಯಾಜ್ಯ, ಅಂದರೆ ತಪ್ಪು ಅಂತ ಹೇಳಲು ಇಷ್ಟಪಡುತ್ತೇನೆ. ಅದಕ್ಕೆ ನೀವು ಸರಿಯಾದ ದಿಕ್ಕಿಗನುಗುಣವಾಗಿ ನೋಡಿ ತೆಗೆದುಕೊಳ್ಳಿ. ಒಂದು ವೇಳೆ ಅದೇ ರೀತಿ ಉತ್ತರದ ಈಶಾನ್ಯ 5 ಡಿಗ್ರಿ ಒಳ್ಳೆಯಿರಬೇಕೆಂದು ನಾನು ಹೇಳುತ್ತಿದ್ದೇನೆ. ಆದರೆ ಅದೇ ಉತ್ತರ ಈಶಾನ್ಯದಲ್ಲಿ 29, 28, 25, 26 ಡಿಗ್ರಿ ಹೊರಳಿತ್ತಂದರೆ ಅದು ಕೂಡ ಅತ್ಯಂತ ಲಾಭದಾಯಕವಾಗುವುದಿಲ್ಲ. ಯಾಕಂದರೆ ಅಲ್ಲಿ ನೀವು ನಿರ್ಮಿಸಿಕೊಂಡರೆ, ನೀವು ಒಂದು ವೇಳೆ ಆ ಮನೆಯಲ್ಲಿ 20ರಿಂದ 30 ಡಿಗ್ರಿ ಉತ್ತರ ಈಶಾನ್ಯ ವಾಲಿತ್ತು ಅಂದರೆ ನೀವು ಆ ಮನೆಯಲ್ಲಿ ಹಿಂಬಾಗಿಲನ್ನೆಂದರೆ ಮುಂಬಾಗಿಲು ಉತ್ತರ ಈಶಾನ್ಯ 15, 20, 30 ಡಿಗ್ರಿ ನೋಡುತ್ತಿದೆಂದರೆ ಶುಭದಾಯಕವಾಗಿ ಇರಬಹುದು. ಆದರೆ ಅದು ಉಪದಿಕ್ಕುಗಳನ್ನು ನೋಡಿದಂತಾಗುತ್ತದೆ. ಇದು ಬಹಳ ಗಂಭೀರವಾದ ವಿಷಯ. ಕೆಲವೊಬ್ಬರು ಉತ್ತರ ಈಶಾನ್ಯದ ನೋಟ ಇರುತ್ತದೆ ಅಂತಂದರೆ ಉತ್ತರದ ಈಶಾನ್ಯದ ನೋಟ ಎಷ್ಟು ಇರಬೇಕು? ಕೇವಲ 4ರಿಂದ 6%, 8% ಒಳಗಡೆ 10%ನಿಗಿಂತ ಮೇಲ್ಪಟ್ಟಾದರೆ ಅವು ಆ ಪ್ಲಾಟ್ ಆಗಲಿ ನಿವೇಶನವಾಗಲಿ ಅದು ಉಪದಿಕ್ಕುಗಳನ್ನು ನೋಡುತ್ತಿರುತ್ತದೆ. ಆವಾಗ ನೀವು ಅಲ್ಲಿ ಮನೆಯು ನಿರ್ಮಿಸಿದ್ದಾದರೆ ಅದರಲ್ಲಿ ವಿಂಡೋ, ಕಿಟಕಿಗಳು, ಯಾವುದೇ ಬಾಗಿಲುಗಳು, ಯಾವುದೇ ನಾನಾದ ರೀತಿಯಲ್ಲಿ ನೋಟ ಬೀರಿ ಅದು ಸರಿಯಾಗಿ ಆಗುವುದಿಲ್ಲ. ಅದಕ್ಕೆ ನೀವು ತೆಗೆದುಕೊಂಡ ಪ್ಲಾಟು ಉತ್ತರ ಈಶಾನ್ಯಕ್ಕೆ ಕೇವಲ 10 ಡಿಗ್ರಿ ಒಳಗೆ ಬರುವಂತೆ ನೋಡಿ, ಕೊನೆಯ ಅಂದರೆ 10 ಡಿಗ್ರಿಗಿಂತ ಹೆಚ್ಚು ತಿರುಗಿಸಬಾರದು. ಕೆಲವೊಬ್ಬರು ಉತ್ತರ ಈಶಾನ್ಯ ತಿರುಗಲಿ ಅಂತ ಹೇಳ್ತಿದ್ದಾರೆ. ಯಾವುದಕ್ಕೂ ಒಂದು ಮಿತಿಯಾದ ಒಂದು ಲಕ್ಷ್ಮಣ ರೇಖೆ ಹಾಗೆ ಇದ್ದೇ ಇರುತ್ತದೆ. ಯಾವುದಕ್ಕೆ ಎಷ್ಟು ಶುಭವಿರುತ್ತದೆ ಅಷ್ಟೇ ಶುಭವಿರುತ್ತದೆ. ಉತ್ತರ ಈಶಾನ್ಯವೆಂದು ಅತೀ ಜಾಸ್ತಿ ಅಂದರೆ 25, 30 ಡಿಗ್ರಿವರೆಗೆ ಅಲ್ಲಿ ವಾಲಿತ್ತು ಅಂದರೆ, ಒಂದು ವೇಳೆ ನೀವು ಮನೆಯನ್ನು ನಿರ್ಮಿಸಿದ್ದೇ ಆದರೆ, ನೀವು ಹಿಂಬಾಗಿಲು ಇಟ್ಟಿದ್ದೇ ಆದರೆ, ಅದು ಅಲ್ಲಿ ನಿಮ್ಮ ಹಿಂಬಾಗಿಲು ಸಂಪೂರ್ಣವಾಗಿ ನೈಋತ್ಯದ ನೋಟ ಬೀರುತ್ತದೆ. ಇದು ಎಚ್ಚರಿಕೆಯಿಂದ ನೋಡಬೇಕು. ನೈಋತ್ಯದ ನೋಟ ಬೀರುತ್ತದೆ. ಅದು ನೈಋತ್ಯದ ನೋಟ ಎಂದರೆ ಹಿಂಬಾಗಿಲಿಗೆ ನಡೆಯುವ ಕಾಲಕ್ಕೆ ನಿಮ್ಮ ಒಳಿತಿಗಿಂತ ಕೆಡುಕುಗಳೇ ಭಾಳ ಹೆಚ್ಚಾಗಿ ಹೋಗುತ್ತವೆ. ಅದಕ್ಕೆ ಉಪದಿಕ್ಕುಗಳು ಅತೀ ಜಾಸ್ತಿ ನೋಟ ಬೀರುವ ಹಾಗೆ ನೀವು ಯಾವುದೇ ನಿವೇಶನವನ್ನಾಗಲಿ ಖರೀದಿ ಮಾಡಬೇಡಿ. ಒಂದು ವೇಳೆ ಖರೀದಿ ಮಾಡಿದ್ದೇ ಆದರೆ ಸರಿಯಾದ ದಿಕ್ಸೂಚಿಗನುಗುಣವಾಗಿ ನಿರ್ಮಿಸಿಕೊಳ್ಳಿ ಎಂದು ಹೇಳಿ ನನ್ನ ಈ ಎಪಿಸೋಡನ್ನು ಮುಗಿಸುತ್ತೇನೆ. ಅದಕ್ಕೆ ನನ್ನ ಎಪಿಸೋಡಿಗೆ ನೀವು ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಎಂದು ಹೇಳುತ್ತಾ ನನ್ನ 31ನೇ ಎಪಿಸೋಡನ್ನು ಮುಗಿಸುತ್ತಿದ್ದೇನೆ. ಮುಂದಿನ ಪೂರ್ವ ದಿಕ್ಕಿನ ಭಾಗದಲ್ಲಿ ಬಗ್ಗೆ ಹೇಳುತ್ತೇನೆ.